Hello, champions. So, welcome to one of the important concepts. ಯಾಕೆ ಅಂದರೆ ನ್ಯೂಮರಿಕಲ್ಸು. ನಿಮಗೆ ನ್ಯೂಮರಿಕಲ್ಸು ಹೇಳ್ತೀನಲ್ಲ, ಎಲೆಕ್ಟ್ರಿಸಿಟಿ ಆದ್ರೂ ಪವರ್ ಮೇಲಿದೆ, ರೆಸಿಸ್ಟೆನ್ಸ್ ಮೇಲಿದೆ, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸು, ಹೋಮ್ಸ್ ಲಾ, ಅಥವಾ ಸೀರೀಸು, ಪ್ಯಾರಲಲ್ಲು, ಲೈಕ್ ಯು ಹ್ಯಾವ್ ಟೂ ಮೆನಿ ಕಾನ್ಸೆಪ್ಟ್ಸ್. ಆದರೆ ಲೈಟಲ್ಲಿ ವೆರಿ ಸಿಂಪಲ್, ಒಂದು ಮಿರರು ಇಲ್ಲ ಲೆನ್ಸು, ಆ್ಯಂಡ್ ಹೇಳ್ತೇನಲ್ಲ, ಇಟ್ ಈಸ್ ವೆರಿ ವೆರಿ ಈಸಿ ಟು ಸಾಲ್ವ್ ಲೈಟ್ ಬಂತು ಅಂದರೆ. ನೀವು ಕೇಳ್ಬೋದು, ಸರ್ ಈಗ ಮಾಡಲ್ ಕ್ವಶನ್ ಪೇಪರು ಈಗೇನು ರೀಸೆಂಟಾಗಿ ಬಿಟ್ಟಿದ್ದಾರೆ 4 ಮಾಡಲ್ ಕ್ವಶನ್ ಪೇಪರು, ಸೊ ಅದರಲ್ಲಿ ಬರೀ ಒಂದೇ ಮಾಡಲ್ ಕ್ವಶನ್ ಪೇಪರಲ್ಲಿ ಲೈಟ್ ಇದೆ, ಅಷ್ಟು ಇಂಪಾರ್ಟೆಂಟಾ ಅಂತ. ರುಕೋ. ಯಾಕೆ ಅಂದರೆ ಲಾಸ್ಟ್ ಇಯರೂ 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು, ಆ್ಯಂಡ್ ಅಗೇನ್ ನಾನು 4ಅಲ್ಲಿ ಬರೀ ಒಂದೇ ಮಾಡಲ್ ಕ್ವಶನ್ ಪೇಪರಲ್ಲಿ ಲೈಟ್ ಮೇಲೆ ನ್ಯೂಮರಿಕಲ್ಸ್ ಇತ್ತು. ಬಟ್ ಫೈನಲ್ ಎಕ್ಸಾಮಲ್ಲಿ 2 ನ್ಯೂಮರಿಕಲ್ಸ್ ಆ್ಯಂಡ್ ಆರ್ ಇತ್ತು, ಯಾವುದು ಲೈಟ್ ಮೇಲೆ. ಸೊ ಅದಕ್ಕೆ ಯು ಕ್ಯಾನಾಟ್ ನೆಗ್ಲೆಕ್ಟ್. ಸೊ ನೆಗ್ಲೆಕ್ಟ್ ಮಾಡೋದು ಅಲ್ಲೇ ಅಲ್ಲ, ಬಿಕಾಸ್ ದಿಸ್ ಇಸ್ ವೆರಿ ಈಸಿ. ಸೊ ನೋಡೋಣ ಕೆಲವೊಂದು ಕಾನ್ಸೆಪ್ಟ್ಸು. ಫೈಂಡ್ ದ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಹೂಸ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ. ಸೊ ಏನು ಫೈಂಡ್ ಮಾಡ್ತೀವಿ? ಫೋಕಲ್ ಲೆಂತ್ ಫೈಂಡ್ ಮಾಡಬೇಕು. ಸೊ ಎಫ್ ಈಸ್ ಈಕ್ವಲ್ ಟು ಏನಾಯಿತು, R/2. ಸೊ ಫೋಕಲ್ ಲೆಂತ್ ರೇಡಿಯಸ್ದು ಹಾಫ್ ಇರುತ್ತೆ, ಸಿಂಪಲ್. ಸೊ ಫೋಕಲ್ ಲೆಂತ್ ಏನಿರುತ್ತೆ, ರೇಡಿಯಸ್ದು ಹಾಫ್ ಇರುತ್ತೆ. ಸೊ ಫಾರ್ಮುಲಾನು ಗೊತ್ತು. ಸೊ 6/2 ಎಷ್ಟಾಯಿತು? 3. ಬರೀ 3 ಬರೀಬೇಡ್ರಿ, ಅಲ್ಲಿ ಯೂನಿಟ್ ಏನಿದೆ ಯೂನಿಟು ಬರೀರಿ. ಓಕೆ. ಫೈಂಡ್ ದ ಪವರ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 0.2. ಸೊ ಪವರ್ ಫೈಂಡ್ ಮಾಡಬೇಕು. P ಈಸ್ ಈಕ್ವಲ್ ಟು 1/F. ಫಾರ್ಮುಲಾ ಬರೀರಿ. ಸೊ ಫಾರ್ಮುಲಾ ಮೇ ಹ್ಯಾವ್ ಸಮ್ ಮಾರ್ಕ್ಸ್, ನಿಮಗೆ ಗೊತ್ತಿರಲ್ಲ, ಸೊ ಫಾರ್ಮುಲಾ ಬರೀರಿ. ಸೊ 1/0.2 ಸುಮ್ಮನೆ ಫಾಸ್ಟಾಗಿ ಬರೀಬೇಕು. 1 ಫಾರ್ಮುಲಾ ಬರೀರಿ. ಸೊ ಎಷ್ಟಾಯಿತು? 5. ಆ್ಯಂಡ್ ಅಗೇನ್ ಯೂನಿಟ್, ಸಿನ್ಸ್ ದಿಸ್ ಈಸ್ ಇನ್ ಮೀಟರ್, ಇಟ್ ವಿಲ್ ಬಿ ಡಯಾಪ್ಟರ್. ಇಲ್ಲಿ ಏನಿದೆ ಫಸ್ಟು ಚೆಕ್ ಮಾಡಿರಿ. ಇಟ್ ಈಸ್ ಇನ್ ಮೀಟರ್ ಅಂತ ಇದ್ದರೆ ಡೈರೆಕ್ಟಾಗಿ ಹಾಕಬೇಕು, ಇಲ್ಲ ಸೆಂಟಿಮೀಟರ್ ಇತ್ತು ಅಂದರೆ ಮೀಟರ್ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆ, ಸಿಂಪಲ್, ವೆರಿ ಸಿಂಪಲ್. ಬಟ್ ನೋಡೋಣ, ಎ ಕಾನ್ಕೇವ್ ಲೆನ್ಸ್ ನಿಮಗೆ ಡಯಾಗ್ರಾಮ್ ಎಕ್ಸಾಮಲ್ಲಿ ಕೊಟ್ಟಿರಲ್ಲ, ಬೇಸಿಕ್ಕು ಗೊತ್ತು. ಸೊ ನಾನು ಇಲ್ಲಿ ಯಾಕೆ ಡಯಾಗ್ರಾಮ್ ತೊಗೊತಿದ್ದೀನಿ ಅಂದರೆ ಸೈನ್ ಕನ್ವೆನ್ಷನ್ಸ್ ನೀವಿನ್ನ ಈಗ ಮಾಡ್ತಿರ್ತೀರ. ಸೈನ್ ಕನ್ವೆನ್ಷನ್ಸ್ ಅಂತೂ ಬೇಕೇ ಬೇಕು, ಬೇಸಿಕ್ಕು. ನಾನು ಒಂದು ವೀಡಿಯೋನೂ ಮಾಡಿದ್ದೀನಿ, ಚೆಕ್ ಮಾಡಿರಿ. ಸೊ ಸೈನ್ ಕನ್ವೆನ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ಗೆ. ಕಾನ್ಕೇವ್ ಲೆನ್ಸ್ ಹ್ಯಾಸ್ ಫೋಕಲ್ ಲೆಂತ್ 30 ಸೆಂಟಿಮೀಟರ್. ಸೊ ಎಫ್ ಈಸ್ ಈಕ್ವಲ್ ಟು 30. ವ್ಯಾಲ್ಯೂ ಬರೀಬೇಕಾದ್ರೆ ಒಂದು ಸ್ವಲ್ಪ ಸ್ಪೇಸ್ ಬಿಡ್ರಿ, ಏನಕ್ಕೆ ಹೇಳ್ತೀನಿ, ಪ್ಲಸ್ ಮೈನಸ್ ಹಾಕಬೇಕಂದ್ರೆ. ಅಟ್ ವಾಟ್ ಡಿಸ್ಟೆನ್ಸ್ ಶುಡ್ ದ ಆಬ್ಜೆಕ್ಟ್ ಬಿ ಫ್ರಮ್ ದ ಲೆನ್ಸ್ ಟು ಬಿ ಪ್ಲೇಸ್ ಸೊ ದಟ್ ಇಟ್ ಫಾರ್ಮ್ಸ್ ಆ್ಯನ್ ಇಮೇಜ್ 20 ಸೆಂಟಿಮೀಟರ್, ವಿಚ್ ಮೀನ್ಸ್ ಇಮೇಜ್ ಡಿಸ್ಟೆನ್ಸ್ ವಿ ಎಷ್ಟು? 20 ಸೆಂಟಿಮೀಟರ್. ಸೊ ಈಗೇನು ಫೈಂಡ್ ಮಾಡಬೇಕು? ಯು ಫೈಂಡ್ ಮಾಡಬೇಕು. ಕಿತ್ನಾ ಹೇ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಪ್ಲಸ್ ಮೈನಸ್ ಹಾಕಬೇಕು, ಪಾಸಿಟಿವ್ ನೆಗೆಟಿವ್. ಸೊ ಈಗ ಫೋಕಲ್ ಲೆಂತ್ 30 ಸೆಂಟಿಮೀಟರ್. ಫೋಕಲ್ ಲೆಂತ್ ನೋಡಿದ್ರೆ ಅಂದರೆ ಫೋಕಲ್ ಲೆಂತ್ ಇಸ್ ಕಾನ್ಕೇವ್ ಲೆನ್ಸು, ಇಟ್ಸ್ ಆಲ್ವೇಸ್ ಆನ್ ದ ಲೆಫ್ಟ್ ಸೈಡ್, ಸೊ ನಿಮಗೆ ನೆಗೆಟಿವ್ ಬರುತ್ತೆ. ಇಮೇಜ್, ಇಟ್ಸ್ ವರ್ಚುವಲ್ ಇಮೇಜ್. ಸೊ ಲೆನ್ಸಲ್ಲಿ ವರ್ಚುವಲ್ ಇಮೇಜ್ ಈಸ್ ಆಲ್ವೇಸ್ ಆನ್ ದ ಲೆಫ್ಟ್ ಸೈಡ್, ಸೊ ನೆಗೆಟಿವ್. ಸೊ ಯು ಫೈಂಡ್ ಮಾಡಬೇಕು. ದಿಸ್ ಇಸ್ ಲೆನ್ಸ್. ಸೊ ಲೆನ್ಸ್ ಫಾರ್ಮುಲಾ 1/V ಮೈನಸ್ 1/U ಇಸ್ ಈಕ್ವಲ್ ಟು 1/F. ಸೊ ಯು ಫೈಂಡ್ ಮಾಡಬೇಕು ಅಂದರೆ ಆ ಸೈಡ್ ತೊಗೊಂಡೋಗ್ರಿ. 1/V ಮೈನಸ್ 1/F ಇಸ್ ಈಕ್ವಲ್ ಟು 1/U. ಫಸ್ಟ್ ಫಾರ್ಮುಲಾ ಬರೀರಿ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆ, ವಿ. ಸೊ ಎಷ್ಟು ಬರುತ್ತೆ? ಸೊ ಇಲ್ಲಿ ವಿ ಅಂದರೆ ಮೈನಸ್. ಸೊ ಮೈನಸ್ ಇರೋದನ್ನು ದಯವಿಟ್ಟು ಬ್ರ್ಯಾಕೆಟಲ್ಲಿ ಬರೀರಿ. ಯಾಕೆ ಹೇಳ್ತೀನಿ, ಮೈನಸ್ ಎಫ್ ಎಷ್ಟಿದೆ? -30. ನೀವು ಇನ್ ಕೇಸ್ ಬ್ರ್ಯಾಕೆಟ್ ಬರ್ದಿಲ್ಲ ಅಂದಿದ್ದರೆ ಮೈನಸ್ಸು ಒಂದ್ಸಲಿ ಮೈನಸ್ ತೊಗೊಂಡು ಇನ್ನೊಂದ್ಸಲಿ ಏನಕ್ಕೆ ತೊಗೋಬೇಕು, ಯಾಕಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 1/U. ಸೊ -1/20 ಮೈನಸ್ ಇಂಟು ಮೈನಸ್ ಪ್ಲಸ್ 1/30 ಈಸ್ ಈಕ್ವಲ್ ಟು 1/U. ಸಾಲ್ವ್ ಮಾಡೋದಕ್ಕಿಂತ ಮುಂಚೆನೇ ಯು ಪಾಸಿಟಿವ್ ಬರಬೇಕೋ ನೆಗೆಟಿವ್ ಬರಬೇಕೋ? ಪಾಸ್ ಮಾಡಿ ಯೋಚನೆ ಮಾಡಿರಿ. ಪಾಸ್ ಮಾಡಬೇಕಾಗಿಲ್ಲ, ಹಾಗೆ ಹೇಳ್ರಿ. ಯಾಕಂದರೆ ಯು ಈಸ್ ಆಲ್ವೇಸ್ ನೆಗೆಟಿವ್. ಲೆನ್ಸ್ ಇರಲಿ ಮಿರರ್ ಇರಲಿ, ಯು ಈಸ್ ಆಲ್ವೇಸ್ ನೆಗೆಟಿವ್. ಸೊ ಯು ನಿಮಗೆ ಪಾಸಿಟಿವ್ ಬಂತು ಅಂದರೆ ಎಲ್ಲೋ ತಪ್ಪು ಮಾಡಿದ್ದೀರಾ.
ಹೆಕ್ಕುಟ್ಟು ಹೋಯ್ತು ಅಂದ್ಕೊಳ್ರಿ. ಸೊ ಯು ಆಬ್ಜೆಕ್ಟ್ ಡಿಸ್ಟೆನ್ಸ್ ಶುಡ್ ಆಲ್ವೇಸ್ ಬಿ ನೆಗೆಟಿವ್. ಓಕೆ, ಬಿಕಾಸ್ ಸೈನ್ ಕನ್ವೆನ್ಷನ್. ಸೊ ಎಲ್ ಸಿ ಎಮ್ 30. ಸೊ ಇದು 20 ಇರೋ ಎಲ್ ಸಿ ಎಮ್ 30 ಅಲ್ಲ 60. 20 × 30 60. ಇದು 60 ಆಗಬೇಕು ಅಂದರೆ ಇಂಟು 3 ಮಾಡಬೇಕು, ಮೇಲೂ 3. ಸೊ -3. ಇದು 60 ಆಗಬೇಕು ಅಂದರೆ ಇಂಟು 2 ಮೇಲೂ 2. ಸೊ ದಿಸ್ ಈಸ್ ಈಕ್ವಲ್ ಟು 1/u. ಸೊ ಫೈನಲಿ 1/u ಈಸ್ ಈಕ್ವಲ್ ಟು -1/60. ಇಷ್ಟೇ ಬರೆದ್ರೆ ಅಂದರೆ ಮಾರ್ಕ್ಸು ಬರಲ್ಲ, ಬಿಕಾಸ್ ಯು ಕೇಳ್ತಿರೋದು ರೆಸಿಪ್ರೋಕಲ್ ತೊಗೋಬೇಕು, ವಿಚ್ ಈಸ್ -60. ರೆಸಿಪ್ರೋಕಲ್ ತೊಗೋಬೇಕಾದ್ರೆ ಮೈನಸ್ಸು ಪ್ಲಸ್ ಆಗಲ್ಲ, ಮೈನಸ್ಸೇ ಇರುತ್ತೆ. ಯೂನಿಟ್ ಬರೀರಿ ಸೆಂಟಿಮೀಟರ್. ಸೊ ಯು ನೆಗೆಟಿವ್ ಬಂತು, ವಿಚ್ ಮೀನ್ಸ್ ಯು ಮೈಟ್ ಹ್ಯಾವ್ ಬಿನ್ ಕರೆಕ್ಟ್. ಇಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಏನೂ ತಪ್ಪಾಗಿಲ್ಲ ಅಂದರೆ ಚಿಂತೆ ಮಾಡಿಬಿಡ್ರಿ, ಬಿಕಾಸ್ ಯು ನೆಗೆಟಿವ್ ಬಂತು ಅಂದರೆ ಓಕೆ, ಅಟ್ಲೀಸ್ಟ್ ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್. ಪಾಸಿಟಿವ್ ಬಂತು ಅಂದರೆ ಯು ಹ್ಯಾವ್ ಟು ವರಿ. ಯು ಪಾಸಿಟಿವ್ ಬಂದರೆ ತಲೆ ಕೆಡಿಸ್ಕೊಳ್ಳೇಬೇಕು, ಬರಬಾರ್ದು. ಓಕೆ, ನೆಕ್ಸ್ಟ್. An object is placed 25 cm in front of a concave mirror of focal length. At what distance from the mirror should a screen be placed in order to obtain sharp image? ಏನು ಕೊಟ್ಟಿದ್ದಾರೆ? ಆಬ್ಜೆಕ್ಟ್ ಇಸ್ ಪ್ಲೇಸ್ 25 cm ಅಂದರೆ ಏನು? ಯು 25 cm ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್. ಫೋಕಲ್ ಲೆಂತ್ ಎಷ್ಟು? 15 cm. ಮಿರರ್ದು ಫೋಕಲ್ ಲೆಂತ್ ಲೆಫ್ಟ್ ಸೈಡ್ ಇರುತ್ತೆ, ನೆಗೆಟಿವ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವತ್ತೂ ನೆಗೆಟಿವೇ. ಸೊ ವಿ ಫೈಂಡ್ ಮಾಡಬೇಕು. ಫಾರ್ಮುಲಾ 1/v + 1/u ಇಸ್ ಈಕ್ವಲ್ ಟು 1/f. ಮಿರರ್ ಇದು. ಸೊ ವಿ ಫೈಂಡ್ ಮಾಡಬೇಕು. ಲೆಫ್ಟ್ ಸೈಡ್ ಇಡ್ತೀನಿ, ಎಲ್ಲ ರೈಟ್ ಸೈಡ್ ಕಳಿಸ್ತೀನಿ. ಸೊ ರೈಟ್ ಸೈಡ್ ಕಳಿಸಾದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ದಿಸ್ ಈಸ್ ಈಕ್ವಲ್ ಟು ಎಫ್ ಬ್ರ್ಯಾಕೆಟ್, ಸಿನ್ಸ್ ಇಟ್ ಈಸ್ ಮೈನಸ್ ಯು ಬ್ರ್ಯಾಕೆಟ್ -25. ಸೊ ಏನಾಗುತ್ತೆ? -1/15 ಮೈನಸ್ ಇಂಟು ಮೈನಸ್ ಪ್ಲಸ್ 1/25. ಎಲ್ ಸಿ ಎಮ್ 15 25 ಎಲ್ ಸಿ ಎಮ್ 75. ನಾವು ಬೇಸಿಕ್ ಮ್ಯಾಥ್ಸೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ ಇಲ್ಲಿ. ಸೊ 15 ಇರೋದು, ಸೊ 15 ಇರೋ 75 ಆಗಬೇಕು ಅಂದರೆ ಇಂಟು 5. ಸೊ ಮೇಲೂ 5. ಸೊ ಏನಾಯಿತು? -5. ಇದು 75 ಆಗಬೇಕು ಅಂದರೆ ಇಂಟು 3, ಮೇಲೂ 3 ಪ್ಲಸ್ 3. ಸೊ ಎಷ್ಟಾಯಿತು? -5 + 3 -2/75. ದಿಸ್ ಈಸ್ 1/v. v is not -2/75, reciprocal. So v is equal to -75/2, which is -37.5 centimeter. ಇದು ನಿಮಗೆ ಅಗೇನ್ ಕರೆಕ್ಟಾ ಇಲ್ಲ ಅಂತ ಬಿಫೋರ್ ಸಾಲ್ವಿಂಗ್. ಓಕೆ, ವಾಟ್ ಶುಡ್ ಬಿ ದ ರೇಂಜ್ ಆಫ್ ದ ವ್ಯಾಲ್ಯೂ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಾಟ್ ಶುಡ್ ಬಿ ದ ರೇಂಜ್ ಆಫ್ ದ ವ್ಯಾಲ್ಯೂ ಅಂತ ಇವನ್ ಬಿಫೋರ್ ಸಾಲ್ವಿಂಗ್ ಯು ಕ್ಯಾನ್ ಗೆಟ್ ಟು ನೋ. ಹೆಂಗೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆ, ಓಕೆ. ಫೋಕಲ್ ಲೆಂತ್ ಇದೆ. ಸೊ ಫೋಕಲ್ ಲೆಂತ್ 15 ಇತ್ತು ಅಂದರೆ ರೇಡಿಯಸ್ ಎಷ್ಟಾಗಬೇಕು? 30, ಡಬಲ್ ಆಗಬೇಕು. ಓಕೆ, ಸೊ ಇದರ ಅರ್ಥ ಏನಾಯಿತು? ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್. ಬಿಟ್ವೀನ್ ಸಿ ಆ್ಯಂಡ್ ಎಫ್. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸಿ ಆ್ಯಂಡ್ ಎಫ್ ಆಬ್ಜೆಕ್ಟ್ ಪ್ಲೇಸ್ ಆಯಿತು ಅಂದರೆ ಇಮೇಜಲ್ಲಿರಬೇಕು ಬಿಹೈಂಡ್ ಅಥವಾ ಬಿಯಾಂಡ್ ಸಿ. ಬಿಯಾಂಡ್ ಸಿ ಅಂದರೆ 30ಗಿಂತ ಏನಾಗಿರಬೇಕು? ಜಾಸ್ತಿ ಆಗಿರಬೇಕು. 30ಗಿಂತ ಜಾಸ್ತಿ ಬಂತು. ನೆಗೆಟಿವ್ ಬಂತು. ಸೊ ದೇರ್ ಈಸ್ ಹೈಯರ್ ಪ್ರಾಬಿಲಿಟಿ ನೀವು ಮಾಡಿರೋದು ಕರೆಕ್ಟ್ ಆಗಿರುತ್ತೆ. ಹೈಯರ್ ಪ್ರಾಬಿಲಿಟಿ, 100% ಅಂತಿಲ್ಲ, ಬಿಕಾಸ್ ಕ್ಯಾಲ್ಕುಲೇಷನಲ್ಲಿ ಏನಾದರೂ ಗೋಲ್ಮಾಲ್ ನಡೆಸಿರಿ ಗೊತ್ತಿಲ್ಲ. ಓಕೆ, ಸೊ ಅಟ್ಲೀಸ್ಟ್ ಯು ಕ್ಯಾನ್ ಚೆಕ್ ವಾಟ್ ಶುಡ್ ಬಿ ದ ರೇಂಜ್. ಇದು ಯಾವಾಗ ಬರುತ್ತೆ? ಇಮೇಜ್ ಫಾರ್ಮೇಷನ್ ಪಕ್ಕ ಮಾಡ್ಕೊಂಡಾಗ. ಸೊ ಅದಕ್ಕೆ ನೋಡಿರಿ, ಒಂದಕ್ಕೊಂದು ಲಿಂಕ್ ವೇರ್ ಯು ಕೆನಾಟ್ ಲೂಸ್ ದ ಮಾರ್ಕ್ಸ್. ನಿಮ್ಮ ಮಾರ್ಕ್ಸೇ ಕಳ್ಕೊಳಕ್ಕೆ ಚಾನ್ಸ್ ಇಲ್ಲ. ಹೇಳ್ತೀನಲ್ಲ, ಯು ಕೆನಾಟ್ ಲೂಸ್ ದ ಮಾರ್ಕ್ಸ್. ನೆಕ್ಸ್ಟು, ಇಫ್ ದ ಪವರ್ ಆಫ್ ಎ ಲೆನ್ಸ್ ಇಸ್ -2.5 ಡಯಾಪ್ಟರ್, ಫೋಕಲ್ ಲೆಂತ್ ಆ್ಯಂಡ್ ಟೈಪ್. ಸರ್ ಇದೇನಕ್ಕೆ ಬೇಕು? ಏನಕ್ಕೆ ಬೇಕಾ? ಸ್ಪೆಕ್ಸ್ ಹಾಕೊಂಡಿದ್ದೀನಲ್ಲ. ಸೊ ಈಗ ನಾನೇನು ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ, ಇದಕ್ಕೆಲ್ಲ ಲೆನ್ಸ್ ಇರುತ್ತೆ, ಕಾನ್ಕೇವು ಕಾನ್ವೆಕ್ಸು. ಹ್ಯೂಮನ್ ಐಯಲ್ಲಿ ಓದಿದ್ರೆ ಗೊತ್ತಿರುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸಾ, ಕಾನ್ಕೇವ್ ಲೆನ್ಸಾ, ನನಗೆ ಮಯೋಪಿಯಾನಾ, ಹೈಪರ್ಮೆಟ್ರೋಪಿಯಾನಾ, ಈಗ ಯಾರಾದರೂ ಪವರ್ ಹೇಳಿದ್ರು -0.5 ಡಯಾಪ್ಟರ್ ಅಂದರೆ ನಿಮ್ಗೆ ಗೊತ್ತಾಗಬೇಕು. ಓಕೆ, ಫೋಕಲ್ ಲೆಂತ್ ಏನಿರುತ್ತೆ, ಜಾಸ್ತಿನೋ ಕಮ್ಮಿನೋ. -1 ಡಯಾಪ್ಟರು
ದೂರದ್ದು ಕಾಣಿಸ್ತಿಲ್ಲ, ಎಷ್ಟು ದೂರದ್ದು ಕಾಣಿಸ್ತಾ ಇರ್ಬೋದು. ಸೊ ನಿಮ್ಮ ಫ್ರೆಂಡ್ಗೆ ಏನಾದರೂ ಕಾಣಿಸ್ತಿಲ್ಲ ಅಂದರೆ ಓಕೆ ಅವ್ನಿಗೆ ಎಲ್ಲಿ ಕೂಡಿಸ್ಬೋದು, ಅಥವಾ ಅವ್ನಿಗೆ ಎಲ್ಲಿ ಕೂಡಿಸಿದ್ರೆ ಅವ್ನಿಗೇನೂ ಕಾಣಿಸಲ್ಲ, ನಡಿ ಮುಂದೆ ನಡಿ ಕ್ಲಾಸ್ ಕೇಳಿ ನಡಿ ಅಂತ ಹೇಳ್ಬೋದು, ಯಾಕಂದ್ರೆ ನೀನು ಕಾಣಿಸ್ತಿಲ್ಲ ಅಂತ. ಸೊ ಅದಕ್ಕೆ ಅಟ್ಲೀಸ್ಟ್ ಪವರ್ ಗೊತ್ತಿರಬೇಕು. ಈಗಂತೂ ಸಾಕಷ್ಟು ಮಂದಿ ಸ್ಪೆಕ್ಸ್ ಯೂಸ್ ಮಾಡ್ತಾರೆ, ಯಾಕಂದರೆ ಮೊಬೈಲ್ ಜಾಸ್ತಿ ಅಥವಾ ಗೇಮಿಂಗ್ ಜಾಸ್ತಿ. ಓಕೆ, ನೆಕ್ಸ್ಟ್, ಇಫ್ ದ ಪವರ್ ಆಫ್ ಎ ಲೆನ್ಸ್ ಇಸ್ -2.5 ಡಯಾಪ್ಟರ್, ಸೊ ಪವರ್ -2.5 ಡಯಾಪ್ಟರ್, ಫೋಕಲ್ ಲೆಂತ್ ಎಷ್ಟು? ಫೋಕಲ್ ಲೆಂತ್ ಫಾರ್ಮುಲಾ 1/p, ವಿಚ್ ಈಸ್ 1 ಮೈನಸ್ ಇರಬೇಕು. ಸೊ ಎಷ್ಟಾಯಿತು? 1/2.5 ಅಂದರೆ ಸಾಲ್ವ್ ಮಾಡಿರಿ, -0.4. ಯೂನಿಟ್ ಏನು ಬರೀತೀರಾ? ಮೀಟರ್, ಯಾಕಂದರೆ ಪವರ್ ಏನಿದೆ? ಡಯಾಪ್ಟರ್. ಆ್ಯಂಡ್ ಟೈಪ್, ಫೋಕಲ್ ಲೆಂತ್ ನೆಗೆಟಿವ್ ಬಂತು ಅಂದರೆ ಯಾವ ಲೆನ್ಸು? ಕಾನ್ಕೇವ್. ಸೊ ಫೋಕಲ್ ಲೆಂತ್ ನೆಗೆಟಿವ್ ಬಂತು ಅಂದರೆ ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಓಕೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ಎ ಲೆನ್ಸ್ ಆರ್ 30 and 10, -30, -10. ಇದು ಯಾಕೆ ಕೊಟ್ಟಿದ್ದಾರೆ? ಬಿಕಾಸ್ ಫೈಂಡ್ ದ ಮ್ಯಾಗ್ನಿಫಿಕೇಷನ್ ಅಂತ ಕೇಳ್ತಾರೆ. ಯಾವಾಗೂ -10, -30 ಅಂತ ಕೊಡಬೇಕಾಗಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕು ಅಪ್ಪಿ ತಪ್ಪಿ ಮಿಸ್ಸಾಗಿ ಓಪನ್ ಮಾಡಿದ್ರು ಐ ಗೆಸ್ ಫಸ್ಟ್ ಸೆಟ್ ಆಫ್ ಬಾಕ್ಸಲ್ಲೇ ನಿಮಗೆ ಕೊಟ್ಟಿದ್ದಾರೆ, ಇಟ್ ಫಾರ್ಮ್ಸ್ ರಿಯಲ್ ಇಮೇಜ್ ಅಥವಾ ವರ್ಚುವಲ್ ಇಮೇಜ್. ಸೊ ಆಬ್ಜೆಕ್ಟ್ ಇಸ್ 3 times ಥ್ರೈಸ್ ಸೊ ಅಂತ ಕೊಟ್ಟು ಫೈಂಡ್ ಮಾಡಿ ಹೊಂದಿದ್ದಾರೆ. ಸೊ ದ ಮೂಮೆಂಟ್ ಯು ಸಿ ಯು ಶುಡ್ ಬಿ ಏಬಲ್ ಟು ನೋ ಇಟ್ ಈಸ್ ರಿಯಲ್ ಇಮೇಜೋ ವರ್ಚುವಲ್ ಇಮೇಜೋ ಏನಾಗುತ್ತೆ ಏನು. ಓಕೆ, ಸೊ ನಿಮಗೆ ಆ ಕ್ವಶನ್ ಬೇಕು ಅಂದರೆ ಕಮೆಂಟ್ ಮಾಡಿರಿ, ನಾನು ಕಮೆಂಟ್ ಮಾಡ್ತೀನಿ. ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ಎ ಲೆನ್ಸ್ ಆರ್ 30, 10. ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು? ಕರೆಕ್ಟಾಗಿ ಬರ್ಕೊಳ್ರಿ. ಎಲ್ಲ ನೆಗೆಟಿವ್ ಕೊಟ್ಟಿದ್ದಾರೆ, ಮ್ಯಾಗ್ನಿಫಿಕೇಷನ್ ಫೈಂಡ್ ಮಾಡಬೇಕು ಅಂದರೆ ಮೇಲೆ ಯಾವ್ದು ತೊಗೊತೀರ, ಕೆಳಗೆ ಯಾಕೆ ತೊಗೊತೀರ ಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ 30. ಓಕೆ, ಇಮೇಜ್ ಡಿಸ್ಟೆನ್ಸ್ -10. ಇಲ್ಲೇ ಗೊತ್ತಾಗ್ಬಿಡುತ್ತೆ ಇಮೇಜು ಚಿಕ್ಕದಾಗಿದೆ ಅಂತ. ಆ್ಯಂಡ್ ಎಲ್ಲಿದೆ? ಲೆಫ್ಟ್ ಸೈಡ್ ಇದೆ. ಇದು ಯಾವುದಿದು ಫೈಂಡ್ ದ ಲೆನ್ಸ್. ದಿಸ್ ಇಸ್ ನಾಟ್ ಮಿರರ್, ದಿಸ್ ಈಸ್ ಲೆನ್ಸ್. ಸೊ ಲೆನ್ಸಲ್ಲಿ ಇವನ್ ಬಿಫೋರ್ ಸಾಲ್ವಿಂಗ್ ಲೆನ್ಸಲ್ಲಿ ಇಮೇಜ್ ಡಿಸ್ಟೆನ್ಸು ಲೆಫ್ಟ್ ಸೈಡ್ ಬಂತು ಅಂದರೆ ವರ್ಚುವಲ್ ಇಮೇಜಾ? ಇಮೇಜ್ ಏನಾಗಿದೆ? ಚಿಕ್ಕದಾಗಿದೆ. ಯಾವ ಲೆನ್ಸು? ಕಾನ್ಕೇವ್ ಲೆನ್ಸು. ಈಗಾಗಲೇ ನೋಡಿದ್ದೀವಿ. ಸಾಲ್ವ್ ಮಾಡೋದಕ್ಕಿಂತ ಮುಂಚೆನೇ ನಿಮ್ಗೆ ಆನ್ಸರ್ ಗೊತ್ತು, ಮತ್ತು ಯು ಕ್ಯಾನ್ ವೆರಿಫೈ. ಇಲ್ಲಿ ನೋಡಿದ್ದೀವಲ್ಲ. ಸೊ ಇಮೇಜ್ ಡಿಸ್ಟೆನ್ಸ್ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಇಮೇಜ್ ಏನಿರುತ್ತೆ? ಚಿಕ್ಕದಿರುತ್ತೆ, ಲೆಫ್ಟ್ ಸೈಡ್ ಬಂದಿರುತ್ತೆ. ಆಯ್ತಲ್ಲ. ಸೊ ಎರಡೂ ನೆಗೆಟಿವು. ಬಟ್ ಇದನ್ನೇ ಇಲ್ಲಿ ತೋರಿಸ್ಬೇಕು. ಹೆಂಗೆ ತೋರಿಸ್ತೀರಾ? ಆರಾಮ್ ತೋರಿಸ್ಬೋದು. ಸೊ ಮ್ಯಾಗ್ನಿಫಿಕೇಷನ್, ಸೊ m is equal to v/u. ಇಟ್ ಈಸ್ ನಾಟ್ ಮೈನಸ್, ಇಟ್ ಈಸ್ ಪ್ಲಸ್, ಯಾಕಂದರೆ ಲೆನ್ಸ್ ಇದು. ಸೊ -10 by -30, 1/3 ಎಷ್ಟಾಯಿತು? 0.33. ಸೊ ಮ್ಯಾಗ್ನಿಫಿಕೇಷನ್ ಏನಾಯಿತು? ಪಾಸಿಟಿವ್ ಬರೀಬೇಕು, ಸಿನ್ಸ್ ಮ್ಯಾಗ್ನಿಫಿಕೇಷನ್ ಇಸ್ ಪಾಸಿಟಿವ್ ಆ್ಯಂಡ್ ಇಟ್ ಈಸ್ ಲೆಸ್ ದೆನ್ 1. ಸೊ ಇಟ್ ಈಸ್ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಇಟ್ ಈಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಎಲ್ಲ ಬರೀಬೇಕು. ಏನೇನು ಬರೀಬೇಕು ಬಾಪ? ನೆಕ್ಸ್ಟು ಓಕೆ, ಗೊತ್ತಾಯಿತು. ನೆಕ್ಸ್ಟ್, ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಎ ಕರೆಕ್ಟಿವ್ ಲೆನ್ಸ್. ಅದಕ್ಕೆ ಹೇಳಿದ್ದು. ಸೊ ನೀವು ಡಾಕ್ಟರ್ ಹತ್ರ ಹೋದ್ರಿ ಕಣ್ಣು ತೋರಿಸೋದಕ್ಕೆ ಯಾವ ಲೆನ್ಸ್ ಬರೆದಿದ್ದಾರೆ ಅಥವಾ ಪವರ್ ಏನಿದೆ, ನೀವು ಹೇಳ್ಬೋದು ಸರ್ ನನಗೆ ಗೊತ್ತು ಇದು ಕಾನ್ಕೇವ್ ಲೆನ್ಸು, ಇದು ಕಾನ್ವೆಕ್ಸ್ ಲೆನ್ಸು. ನೀವು ಹೇಳಂಗಿರಬೇಕು, ಬಿಕಾಸ್ ಯು ಆರ್ ಸ್ಟಡಿಂಗ್ ಸೈನ್ಸ್. ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಎ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್. ಓಕೆ, ಪವರ್ ಎಷ್ಟಿದೆ? -0.5 ಡಯಾಪ್ಟರ್ ಟು ಎ ಪರ್ಸನ್. ಓಕೆ, ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಫೋಕಲ್ ಲೆಂತ್ 1/p ಆಗಲೇ ಮಾಡಿದ್ದೀವಿ. 0.5 ವಿಚ್ ಇಸ್ 2 ಡಯಾಪ್ಟರ್. ಸಾರಿ 2 ಮೀಟರ್. ಓಕೆ, ಗಿವ್ ರೀಸನ್ ಹೌ ಡಸ್ ದ ಪ್ರಾಪರ್ಟಿ ಆಫ್ ದ ಲೆನ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಕನ್ವರ್ಜಿಂಗ ಡೈವರ್ಜಿಂಗ. ಸೊ ಫೋಕಲ್ ಲೆಂತ್ ಏನಿದೆ? ಮೈನಸ್ ಇದೆ. ಸಾರಿ, ಫೋಕಲ್ ಲೆಂತ್ ಇಲ್ಲಿ ನೆಗೆಟಿವ್ ಹಾಕ್ಬಿಡ್ರಿ, ನಾನು ಮರ್ತೆ. ಸೊ ನೆಗೆಟಿವ್ ಅಂದರೆ ಫೋಕಲ್ ಲೆಂತ್ ಯಾವುದು ನೋಡಿದ್ದೀವಿ ಆಗಲೇ, ಇಟ್ ಈಸ್ ಕಾನ್ಕೇವ್. ಸೊ ಕಾನ್ಕೇವ್ ಅಂದರೆ ಏನಾಯಿತು? ಡೈವರ್ಜಿಂಗ್
ಡೈವರ್ಜ್ ಆಗುತ್ತೆ. ಹೌ ಡಸ್ ದ ಪ್ರಾಪರ್ಟಿ ಆಫ್ ದ ಲೆನ್ಸ್ ಕ್ಯಾನ್ ಬಿ ಯೂಸ್ ಟು ಕರೆಕ್ಟ್ ಐ ಡಿಫೆಕ್ಟ್? ಹ್ಯೂಮನ್ ಐ ಗೊತ್ತಿತ್ತು ಅಂದರೆ ಬರಿಬೋದು, ಬಟ್ ಇನ್ನೂ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡ್ರಿ. ಸೊ ಮಯೋಪಿಯಾ, ದೂರದ್ದು ಕಾಣಿಸ್ತಿರಲ್ಲ. ಸೊ ಅದಕ್ಕೆ ಮಯೋಪಿಯಾ ಯೂಸ್ ಅಂದರೆ ಇಟ್ ಈಸ್ ಮಯೋಪಿಯಾ. ಸೊ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ? ಕಾನ್ಕೇವ್ ಲೆನ್ಸ್. ಓಕೆ, ನೆಕ್ಸ್ಟ್, an object is kept on the principal axis of a concave mirror, okay, of focal length 12. So focal length 12 centimeter. If the object is at a distance of 18, ಈಗ ಆರಾಮ್ ಈಸಿನೇ ಕೊಟ್ಬಿಟ್ಟಿದಾರಲ್ಲ, ಇನ್ನೇನು ಬೇಕು? ಕ್ಯಾಲ್ಕುಲೇಟ್ ದ ಇಮೇಜ್ ಡಿಸ್ಟೆನ್ಸ್. ಆ್ಯಂಡ್ ನೇಚರ್ ಆಫ್ ದ ಇಮೇಜ್ ಫಾರ್ಮ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಗ್ನಿಫಿಕೇಷನ್ ಪ್ರೊಡ್ಯೂಸ್ಡ್ ಬೈ ದ ಮಿರರ್. ಸೊ ಮ್ಯಾಗ್ನಿಫಿಕೇಷನ್ ಫೈಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಫೋಕಲ್ ಲೆಂತ್ ನೆಗೆಟಿವ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್. ಸೊ ಡೈರೆಕ್ಟ್ ಮಾಡ್ತೀನಿ. ವಿ ಈಸ್ ಈಕ್ವಲ್ ಟು 1/f ಮೈನಸ್ 1/u. ನೀವು ಮಿರರ್ ಫಾರ್ಮುಲಾ ಬರೀರಿ, ಬರಿತೀನಿ. ಮತ್ತು ಸರ್ ಹಿಂಗೆ ಬರೋದ್ರು ನಾನು ಹಿಂಗೆ ಬರಿತೀನಿ ಅಂತ ಬರಿಬೇಡ್ರಿ. ಮಿರರ್ ಫಾರ್ಮುಲಾ ಬರೋದು. ಸೊ ಎಷ್ಟಾಯಿತು? -1/12. ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪ್ಲಸ್ 1/18 ಆಗುತ್ತೆ, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ LCM 36. ಸೊ ಇದು 36 ಆಗಬೇಕು ಅಂದರೆ 12 ಇರೋ 36 ಆಗಬೇಕು ಅಂದರೆ ಇಂಟು 3 ಮೇಲೂ 3. ಸೊ -3. ಇದು ಇಂಟು 2 ಮೇಲೂ 2. ಸೊ +2. ಸೊ ಎಷ್ಟಾಯಿತು? -1/36. ಹೌದು, ಕರೆಕ್ಟು, -1/36. ಸಾರಿ, ದಿಸ್ 1/v. ಸೊ ವಿ ಎಷ್ಟು ಬಂತು? -36 ಸೆಂಟಿಮೀಟರ್. ಕರೆಕ್ಟ್, ನಾವು ಹಿಂದೆ ಮಾಡೋದಲ್ಲ. ಸೊ ಫೋಕಲ್ ಲೆಂತ್ 12 ಆಯಿತು ಅಂದರೆ ರೇಡಿಯಸ್ ಕರ್ವೇಚರ್ ಏನಾಗುತ್ತೆ? 24. ಸೊ 24 ಸೆಂಟಿಮೀಟರ್, ಯಾಕಂದರೆ ಡಬಲ್. ಸೊ ರೇಡಿಯಸ್ 24, ಆಬ್ಜೆಕ್ಟ್ ಡಿಸ್ಟೆನ್ಸ್ 18. ಸೊ ಅಂದರೆ ಆಬ್ಜೆಕ್ಟ್ ಎಲ್ಲ ಆಯಿತು ಸೇಮ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಇಮೇಜಲ್ಲಿ ಬರಬೇಕು ಬಿಯಾಯಿಂಟ್ ಸಿ ಅಂದರೆ 24ಗಿಂತ ಜಾಸ್ತಿ ಇರಬೇಕು. 36 ಕರೆಕ್ಟು. ನೆಗೆಟಿವ್ ಬಂದಿದೆ, ಕರೆಕ್ಟು. ಓಕೆ, ಮ್ಯಾಗ್ನಿಫಿಕೇಷನ್ ದಿಸ್ ಈಸ್ ಮಿರರ್ -v/u. ಲೆನ್ಸ್ ಆದರೆ +v/u, ಮಿರರ್ ಆದರೆ -v/u. ಮೈನಸ್ ವಿ ಈಸ್ -36, u ಈಸ್ -18. ಸೊ ಮೈನಸ್ ಕ್ಯಾನ್ಸಲ್. ಸೊ ಇಟ್ ಈಸ್ -2. ಮೈನಸ್ ಇದೆ. ಸೊ 36/18 ಈಸ್ -2, ಯಾಕಂದರೆ ದೊಡ್ಡದಾಗಿರುತ್ತೆ. ಇಟ್ ಕೆನಾಟ್ ಬಿ ಲೆಸ್ ದೆನ್ 1. ಓಕೆ, ಎಸ್, ದಟ್ಸ್ ಇಟ್, ಮುಗೀತು. ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಮಾಡಲ್ ಕ್ವಶನ್ ಪೇಪರ್ದಾಯಿತು ಅಥವಾ ಹಿಂದಿಂದೆಲ್ಲ ಏನು ಇನ್ನೂ ಒಂದಷ್ಟು ಕ್ವಶನ್ಸು ಸಾಲ್ವ್ ಮಾಡಬೇಕು ಸರ್ ಮಾಡಿರಿ ಅಂದರೆ ಮಾಡ್ತೀನಿ. ಕಮೆಂಟ್ ಮಾಡೋದು ಮರಿಬೇಡ್ರಿ, ಪ್ರಾಕ್ಟೀಸ್ ಮಾಡಿರಿ. ವೆರಿ ಈಸಿ. ನಾನೀಗ ಹೆಂಗೆ ಚೆಕ್ ಮಾಡಿದೆ ಆ ಥರ ನೀವು ಚೆಕ್ ಮಾಡಿಕೊಂಡು ಯು ಕ್ಯಾನ್ ವೆರಿಫೈ, ಯು ಕ್ಯಾನ್ ಸಿ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ಮಾಡಿರಿ. ಡೋಂಟ್ ಮಿಸ್, ಬಿಕಾಸ್ ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ಹೈ ಸ್ಕೋರಿಂಗ್. Okay, thank you. Take care of yourself. Jai Hind, Jai Karnataka.